Question number 28. A car covers a certain distance at a speed of 50 km per hour in 6 hours. To cover the same distance in 4 hours, it must travel at the speed of ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸ್ಪೀಡ್ 50 km per hour in 6 hours. ನೆಕ್ಸ್ಟ್ ಫೈಂಡ್ ದ ಸ್ಪೀಡ್ ಅಂತ ಕೇಳಿದರೆ ಟೈಮ್ 4 ಹವರ್ಸಲ್ಲಿ. ಸೊ ಅಟ್ ದ ಸೇಮ್ ಡಿಸ್ಟೆನ್ಸ್ ಆಗಿರೋದ್ರಿಂದ ಫಸ್ಟ್ ಆಫ್ ಆಲ್ ಸ್ಪೀಡ್ ಫಾರ್ಮುಲಾ ಏನು, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಸೊ ಡಿ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟಿ ಟೈಮ್. ಸೊ ಸೇಮ್ ಡಿಸ್ಟೆನ್ಸ್ ಆಗಿರೋದ್ರಿಂದ ಸೊ 50 ಇಂಟು ಫಸ್ಟ್ ಕಂಡೀಷನಲ್ಲಿ ಟೈಮ್ 6, ಡಿಸ್ಟೆನ್ಸ್ ಸೇಮ್ ಇದೆ. ಸೊ ಸ್ಪೀಡ್ ನಾವು ಫೈಂಡ್ ಔಟ್ ಮಾಡಬೇಕು 4 ಹವರ್ಸ್ನಲ್ಲಿ ಎಷ್ಟು ಸ್ಪೀಡ್ ಹೋಗುತ್ತೆ. ಸೊ ಎಸ್ ಇಸ್ ಈಕ್ವಲ್ ಟು 50 ಇಂಟು 6 ಹೋಲ್ ಡಿವೈಡೆಡ್ ಬೈ 4ನ ನಾನು ಡಿನಾಮಿನೇಟರಲ್ಲಿ ಹಾಕ್ತೀನಿ. 225 ಟೈಮ್ಸ್ 2 2s are 4, 2 1s are 2 3s are 25 into 3. So speed is equal to 75 kilometer per hour ಆಗಬೇಕು. ಸೊ ಆಪ್ಷನ್ 4 ಕರೆಕ್ಟ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್, ಇಫ್ ಎನ್ ಅಮೌಂಟ್ ಡಬಲ್ಸ್ ಇಟ್ ಸೆಲ್ಫ್ ಅಟ್ ಕಾಂಪೌಂಡ್ ಇಂಟ್ರೆಸ್ಟ್ ಇನ್ 4 years, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್ ಅಂತ ಹೇಳಿದ್ದಾರೆ. ಸೊ ಪ್ರಿನ್ಸಿಪಲ್ ಅಮೌಂಟ್ನ ಪಿ ಅಂತ ಕನ್ಸಿಡರ್ ಮಾಡಬೇಕು. ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಟೈಮ್ 4 years. ನೆಕ್ಸ್ಟ್ ಅಮೌಂಟ್ ಎಷ್ಟಾಗುತ್ತೆ, ಅಮೌಂಟ್ ಡಬಲ್ ಆಗುತ್ತೆ, ಸೊ 2p. ನೆಕ್ಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಸಿ ಐ ಈಸ್ ಈಕ್ವಲ್ ಟು ಎ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಅಮೌಂಟ್ 1 ಪ್ಲಸ್ ಆರ್ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಟು ದ ಪವರ್ ಆಫ್ ಟಿ. ಇದು ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ. ಸೊ ಫಸ್ಟ್ ಅಮೌಂಟ್ ಡಬಲ್ ಆಗಿರೋದ್ರಿಂದ 2p ಈಸ್ ಈಕ್ವಲ್ ಟು ಪಿ 1 ಪ್ಲಸ್ ಆರ್ ಟು ದ ಪವರ್ ಆಫ್ ಟಿ ಅಂದರೆ 4. ಫಸ್ಟ್ ಕಂಡೀಷನಲ್ಲಿ ಅವ್ರು ಕೊಟ್ಟಿರೋ ಕಂಡೀಷನ್ನಲ್ಲಿ 4 yearsಲ್ಲಿ. ಸೊ ಪಿ ಕ್ಯಾನ್ಸಲ್ 2 ಈಸ್ ಈಕ್ವಲ್ ಟು 1 ಪ್ಲಸ್ ಆರ್ ಟು ದ ಪವರ್ ಆಫ್ 4. ನೆಕ್ಸ್ಟ್ ಫೋರ್ತ್ ರೂಟ್ ಎರಡೂ ಕಡೆ ಫೋರ್ತ್ ರೂಟ್ ಅಪ್ಲೈ ಮಾಡಿದಾಗ 2 ಟು ದ ಪವರ್ ಆಫ್ 1/4 1 ಪ್ಲಸ್ ಆರ್ 4 ಟು ದ ಪವರ್ ಆಫ್ 4 ಕ್ಯಾನ್ಸಲ್ ಆಗುತ್ತೆ. ಸೊ 1 ಪ್ಲಸ್ ಆರ್ ಇಸ್ ಈಕ್ವಲ್ ಟು 2 ಟು ದ ಪವರ್ ಆಫ್ 1/4 ಅಂತ ಸ್ಟ್ಯಾಂಡರ್ಡ್ ವ್ಯಾಲ್ಯೂನ ಹಿಂಗೆ ಡಿರೈವ್ ಮಾಡ್ಕೊಳ್ಬೇಕು. ಈಗ ಅವ್ರು ಕೊಟ್ಟಿರೋ ಕ್ವಶನಿಂದ ನಾವು ಈ ರೀತಿ ಡಿರೈವ್ ಮಾಡಿಟ್ಟಿದ್ದೀವಿ. ನೆಕ್ಸ್ಟ್ ಫಸ್ಟ್ ಕಂಡೀಷನ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕು. ಏನಂತ ಚೆಕ್ ಮಾಡಬೇಕು, ಪ್ರಿನ್ಸಿಪಲ್ ಅಮೌಂಟ್ 4 ಟೈಮ್ಸ್ ಆಗುತ್ತೆ. ಯಾವಾಗ 8 yearsಲ್ಲಿ 4 ಟೈಮ್ಸ್ ಆಗುತ್ತಂತೆ. ಈ ಸ್ಟೇಟ್ಮೆಂಟ್ ಕರೆಕ್ಟಾ ಅಂತ ಚೆಕ್ ಮಾಡಬೇಕು. ಇವಾಗ ಪ್ರಿನ್ಸಿಪಲ್ ಅಮೌಂಟ್ 4 ಟೈಮ್ಸ್ ಆಯಿತು. ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕು. ಕಾಂಪೌಂಡ್ ಇಂಟ್ರೆಸ್ಟು 1 ಪ್ಲಸ್ ಆರ್ ಓಲ್ ಟು ದ ಪವರ್ ಆಫ್ ಟಿ. ಫಸ್ಟ್ ಕಂಡೀಷನಲ್ಲಿ T1 ಅಂತ ತಗೊಳ್ತಿದ್ದೀನಿ. ಸೊ ಈಗ ಪ್ರಿನ್ಸಿಪಲ್ ಅಮೌಂಟ್ 4 ಟೈಮ್ಸ್ ಜಾಸ್ತಿ ಆಗಿದೆ ಅಂದರೆ ನಮಗಿವಾಗ ಟಿ ಟೈಮ್ 8 years ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ 8 years ಅಂತ ಬರಬೇಕು. ಬಂದರೆ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಅರ್ಥ. ಸೊ ಪಿ ಕ್ಯಾನ್ಸಲ್ 4 ಈಸ್ ಈಕ್ವಲ್ ಟು 1 ಪ್ಲಸ್ ಆರ್ ಟು ದ ಪವರ್ ಆಫ್ T1. 4ನ 2 ಸ್ಕ್ವಯರ್ ಅಂತ ಬರಿತೀನಿ. ನೆಕ್ಸ್ಟ್ 1 ಪ್ಲಸ್ ಆರ್ನ ಇಲ್ಲಿ ನಾವು 2 ಟು ದ ಪವರ್ ಆಫ್ 1/4 ಅಂತ ಬರೆದಿದ್ದೀವಿ. ಸೊ 2 ಟು ದ ಪವರ್ ಆಫ್ 1/4 ಇಂಟು T1. ಬೇಸಸ್ ಸೇಮ್ ಇರುವಾಗ ಪವರ್ನ ಈಕ್ವಲ್ಸ್ ಮಾಡ್ಬೋದು. 2 ಈಸ್ ಈಕ್ವಲ್ ಟು 1/4 ಇಂಟು T1. ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ T1 ಈಸ್ ಈಕ್ವಲ್ ಟು 2 4s 8. ಸೊ ಪ್ರಿನ್ಸಿಪಲ್ ಅಮೌಂಟ್ 4 ಟೈಮ್ಸ್ ಆದಾಗ ಯಾವಾಗ ಆಗುತ್ತೆ 4 ಟೈಮ್ಸ್, ಟೈಮ್ 8 years ಆದಾಗ. ಸೊ ಇಟ್ ಟೇಕ್ಸ್ 8 years ಟು ಮೇಕ್ ದ ಅಮೌಂಟ್ 4 ಟೈಮ್ಸ್ ಆಫ್ ಇಟ್ ಸೆಲ್ಫ್. ಸೊ ಇದು ಕರೆಕ್ಟ್ ಇದೆ. ನೆಕ್ಸ್ಟ್ 12 years ಟು ಮೇಕ್ ದ ಅಮೌಂಟ್ 8 ಟೈಮ್ಸ್ ಆಫ್ ಇಟ್ ಸೆಲ್ಫ್ ಅಂತ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ ತಪ್ಪಿದೆಯಾ ನೋಡೋಣ. ನೆಕ್ಸ್ಟ್ ಪ್ರಿನ್ಸಿಪಲ್ ಅಮೌಂಟ್ 8 ಟೈಮ್ಸ್ ಆಗಬೇಕು. ಸೊ 8p ಈಸ್ ಈಕ್ವಲ್ ಟು ಪಿ ಆಫ್ 1 ಪ್ಲಸ್ ಆರ್
ಹೋಲ್ ಟು ದ ಪವರ್ ಆಫ್ ಟಿ. ಸೆಕೆಂಡ್ ಕಂಡೀಷನ್ ಆಗಿರೋದ್ರಿಂದ T2 ಅಂತ ನಾನು ಕನ್ಸಿಡರ್ ಮಾಡ್ತೀನಿ. 8 ಟೈಮ್ಸ್ ಯಾವಾಗ ಆಗಬೇಕಂತೆ, 8 ಟೈಮ್ಸ್ ಆಫ್ ಇಟ್ ಸೆಲ್ಫ್ 12 ಇಯರ್ಸ್ನಲ್ಲಿ. ಸೊ ನಮಗೆ T2 12 ಅಂತ ಬಂದರೆ ಸೆಕೆಂಡ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಅಂತ ಹೇಳ್ಬೋದು. ಸೊ ಪಿ ಕ್ಯಾನ್ಸಲ್, 8 ಈಸ್ ಈಕ್ವಲ್ ಟು 1 ಪ್ಲಸ್ ಆರ್ ಹೋಲ್ ಟು ದ ಪವರ್ ಆಫ್ T2. 8ನ ನಾನು 2 ಟು ದ ಪವರ್ ಆಫ್ 3 ಅಂತ ಬರೀತೀನಿ. ಸೊ 1 ಪ್ಲಸ್ ಆರ್ ಟು ದ ಪವರ್ ಆಫ್ ಟಿಗೆ ವ್ಯಾಲ್ಯೂ 2 ಟು ದ ಪವರ್ ಆಫ್ 1/4 ಅಂತ ಡಿರೈವ್ ಮಾಡಿದ್ದೀವಿ. ಸೊ 2 ಟು ದ ಪವರ್ ಆಫ್ 1/4 ಇಂಟು T2. ವೆನ್ ಬೇಸಸ್ ಆರ್ ಸೇಮ್, 3 ಈಸ್ ಈಕ್ವಲ್ ಟು 1/4 ಇಂಟು T2. ಕ್ರಾಸ್ ಮಲ್ಟಿಪ್ಲಿಕೇಶನ್ T2 ಕ್ರಾಸ್ ಮಲ್ಟಿಪ್ಲಿಕೇಶನ್ T2 ಈಸ್ ಈಕ್ವಲ್ ಟು 12. ಸೊ 12 ಇಯರ್ಸ್ನಲ್ಲಿ ಟೈಮ್ ಈಸ್ 12 ಇಯರ್ಸ್ನಲ್ಲಿ ನಮ್ಮದು ಪ್ರಿನ್ಸಿಪಲ್ ಅಮೌಂಟ್ 8 ಟೈಮ್ಸ್ ಆಗುತ್ತೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಚೆಕ್ ಮಾಡಿರಿ. ಇಟ್ ಟೇಕ್ಸ್ 12 ಇಯರ್ಸ್ ಟು ಮೇಕ್ ದ ಅಮೌಂಟ್ 8 ಟೈಮ್ಸ್ ಆಫ್ ಇಟ್ ಸೆಲ್ಫ್. ಸೊ ಸೆಕೆಂಡ್ ಸ್ಟೇಟ್ಮೆಂಟು ಕರೆಕ್ಟ್ ಇದೆ. ನೆಕ್ಸ್ಟ್ ಚೆಕ್ ಮಾಡಬೇಕು, 16 ಟೈಮ್ಸ್ ಆಗುತ್ತೆ. ಯಾವಾಗ 16 ಇಯರ್ಸ್ನಲ್ಲಿ 16 ಟೈಮ್ಸ್ ಆಗುತ್ತಂತೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ ಚೆಕ್ ಮಾಡಬೇಕು. ಸೇಮ್ ಮೆಥಡ್, 16 ಟೈಮ್ಸ್ ಆಫ್ ಇಟ್ ಸೆಲ್ಫ್ ಪ್ರಿನ್ಸಿಪಲ್ ಅಮೌಂಟ್ 16 ಟೈಮ್ಸ್ ಆಗ್ತಿದೆ. ಯಾವಾಗ 16 ಇಯರ್ಸ್ನಲ್ಲಿ ಅಂತ ನಾವು ಚೆಕ್ ಮಾಡಬೇಕು. 1 ಪ್ಲಸ್ ಆರ್, ಥರ್ಡ್ ಸ್ಟೇಟ್ಮೆಂಟ್ T3. ಸೊ ಪಿ ಕ್ಯಾನ್ಸಲ್, 16ನ ನಾನು 2 ಟು ದ ಪವರ್ ಆಫ್ 4 ಅಂತ ಬರೀತೀನಿ. ಸೊ 1 ಪ್ಲಸ್ ಆರ್ ದ ವ್ಯಾಲ್ಯೂ 2 ಟು ದ ಪವರ್ ಆಫ್ 1/4 ಇಂಟು T3. ವೆನ್ ಬೇಸಸ್ ಆರ್ ಸೇಮ್ ಬೇಸ್ ಆಗಿರುವಾಗ 4 ಈಸ್ ಈಕ್ವಲ್ ಟು 1/4 ಇಂಟು T3. ಕ್ರಾಸ್ ಮಲ್ಟಿಪ್ಲಿಕೇಶನ್ T3 ಈಸ್ ಈಕ್ವಲ್ ಟು 4 4s 16. ಟೈಮ್ ಈಸ್ ಈಕ್ವಲ್ ಟು 16 ಬಂದಿದೆ. 16 ಇಯರ್ಸ್ನಲ್ಲಿ ನಮ್ಮ ಪ್ರಿನ್ಸಿಪಲ್ ಅಮೌಂಟ್ 16 ಟೈಮ್ಸ್ ಜಾಸ್ತಿ ಆಗಿದೆ. ಸೊ ಇಟ್ ಟೇಕ್ಸ್ 16 ಇಯರ್ಸ್ ಟು ಮೇಕ್ ದ ಅಮೌಂಟ್ 16 ಟೈಮ್ಸ್ ಆಫ್ ಇಟ್ ಸೆಲ್ಫ್. ಸೊ ಥರ್ಡ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್. ನೆಕ್ಸ್ಟ್ ಲಾಸ್ಟ್ ಸ್ಟೇಟ್ಮೆಂಟ್ ಚೆಕ್ ಮಾಡೋಣ. ಇನ್ 20 ಇಯರ್ಸ್ ಪ್ರಿನ್ಸಿಪಲ್ ಅಮೌಂಟ್ 32 ಟೈಮ್ಸ್ ಜಾಸ್ತಿ ಆಗುತ್ತಂತೆ. ಅದು ಕರೆಕ್ಟಾ ತಪ್ಪಾ ಚೆಕ್ ಮಾಡೋಣ ಇವಾಗ. 32 ಟೈಮ್ಸ್ ಆಫ್ ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ಸೊ P ಆಫ್ 1 ಪ್ಲಸ್ ಆರ್ ಟು ದ ಪವರ್ ಆಫ್ T4 ಫೈಂಡ್ ಔಟ್ ಮಾಡಬೇಕು. ನಮ್ಮ ಆನ್ಸರ್ 20 ಇಯರ್ಸ್ ಬರಬೇಕು. T ಈಸ್ ಈಕ್ವಲ್ ಟು 20. ಸೊ ಪಿ ಕ್ಯಾನ್ಸಲ್, 32ನ ನಾನು 2 ಟು ದ ಪವರ್ ಆಫ್ 5 ಅಂತ ಬರೀತೀನಿ. ಸೊ 1 ಪ್ಲಸ್ ಆರ್ ದು ವ್ಯಾಲ್ಯೂ 2 ಟು ದ ಪವರ್ ಆಫ್ 1/4 ಇಂಟು T4. ಸೊ ಬೇಸಸ್ ಆರ್ ಸೇಮ್. ಸೊ 5 ಈಸ್ ಈಕ್ವಲ್ ಟು 1/4 ಆಫ್ T4. T4 ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ 5 4s 20. ಇದರ ಅರ್ಥ ಏನು? ಇನ್ 20 ಇಯರ್ಸ್ನಲ್ಲಿ ಪ್ರಿನ್ಸಿಪಲ್ ಅಮೌಂಟ್ 32 ಟೈಮ್ಸ್ ಜಾಸ್ತಿ ಆಗುತ್ತೆ. ಸೊ ಫೋರ್ತ್ ಸ್ಟೇಟ್ಮೆಂಟ್, ಇಟ್ ಟೇಕ್ಸ್ 20 ಇಯರ್ಸ್ ಟು ಮೇಕ್ ದ ಅಮೌಂಟ್ 32 ಟೈಮ್ಸ್. ಸೊ ಎಲ್ಲ 4 ಸ್ಟೇಟ್ಮೆಂಟ್ಸು ಕರೆಕ್ಟ್ ಇದೆ. ಸೊ ಆನ್ಸರ್ A, B, C and D. All statements are correct. 30th question. A library has an average of 400 visitors on Sunday and 100 visitors on other days. The average number of visitors per day in the month of 30 days beginning with Saturday. Average visitor now find out ಮಾಡಬೇಕು. beginning with Saturday. So Saturday, Sunday, Monday, Tuesday, Wednesday, Thursday, Friday. So Sunday ಮಾತ್ರ 400 ವಿಸಿಟರ್ಸ್. ರಿಮೈನಿಂಗ್ ಡೇಸಲ್ಲಿ 100 ವಿಸಿಟರ್ಸ್. ಸೊ ಟೋಟಲ್ ಇವಾಗ 7 ಡೇಸ್ಗೆ ಟೋಟಲ್ ಎಷ್ಟು ಮೆಂಬರ್ಸ್ ವಿಸಿಟರ್ಸ್ ಆಯಿತು? 400, 500, 600, 700, 800, 900, 1000 ವಿಸಿಟರ್ಸ್ 7 ಡೇಸ್ಗೆ. ಸೆಕೆಂಡ್ ವೀಕ್ನಲ್ಲಿ 14 ಡೇಸ್ಗೆ ಇನ್ನೊಂದು 1000 ವಿಸಿಟರ್ಸ್. 21 ಡೇಸ್ಗೆ ನೆಕ್ಸ್ಟ್ 1000 ವಿಸಿಟರ್ಸ್. 28 ಡೇಸ್ಗೆ ನೆಕ್ಸ್ಟ್ 1000 ವಿಸಿಟರ್ಸ್. 28 ಡೇ. ಆದರೆ ಇಲ್ಲೇನು ಕೇಳಿದ್ದಾರೆ?
ದ ಮಂತ್ ಆಫ್ 30 ಅಂದರೆ ಇನ್ನೊಂದು 29th ಡೇ 30th ಡೇ. ಸೊ ಇಲ್ಲಿಗೆ ಫ್ರೈಡೆ ನೆಕ್ಸ್ಟ್ ಸ್ಯಾಟರ್ಡೇ ಅಗೇನ್ 100 ಮೆಂಬರ್ ಮತ್ತು ಸಂಡೇ 400 ಮೆಂಬರ್ಸ್. ಟೋಟಲ್ ಎಷ್ಟು ಮೆಂಬರ್ಸ್ ಆಯಿತು, ಎಷ್ಟು ವಿಸಿಟರ್ಸ್ ಆಯಿತು? 4500 ವಿಸಿಟರ್ಸ್. ಆ್ಯಾವ್ರೇಜ್ ಕೇಳಿದ್ದಾರೆ, ಆ್ಯಾವ್ರೇಜ್ ವಿಸಿಟರ್ ಡಿವೈಡೆಡ್ ಬೈ 30 ಡೇಸ್. ಈ ರೀತಿ ಬರೀರಿ, 4500 30 ಡೇಸ್. 0 ಕ್ಯಾನ್ಸಲ್, 3 1s 3 15s ಆ್ಯಂಡ್ 0. ಸೊ ಆ್ಯಾವ್ರೇಜ್ 1 ಮಂತಲ್ಲಿ 150 ವಿಸಿಟರ್ಸ್. Option number 2, 150 visitor. Next, in a certain code language, threat is written as RHTTAE. The same way PEARLY is written as ಅಂತ ಕೇಳಿದ್ದಾರೆ. ಈಗ ನೋಡ್ರಿ, TR ಬಿಗಿನಿಂಗ್ ವಿತ್ ಆರ್ ಅಂತ ಹೇಳಿದ್ರು ಆರ್ದು ಪೊಸಿಷನ್ ಫಸ್ಟ್ ಬಂದಿದೆ. ಸೊ ಇದ್ರದ್ದು ಪೊಸಿಷನ್ ಅಂದರೆ ಥರ್ಡ್ ಲೆಟರ್ದು ಪೊಸಿಷನ್ ಫಸ್ಟ್ ಲೆಟರ್ ಆಗಬೇಕು. ನೆಕ್ಸ್ಟ್ ನೋಡ್ರಿ, ಲಾಸ್ಟಿಗೆ ಹೋಗಿದೆ. ಸೊ 6th ಪೊಸಿಷನ್ ಇದು. ನೆಕ್ಸ್ಟ್ ಎ ಪೊಸಿಷನ್ ಸೇಮ್ ಇದೆ, ಸೇಮ್ 5th ಪ್ಲೇಸ್ನಲ್ಲೇ ಇರಬೇಕು. ಈ ಲೆಟರ್ 5th ಪ್ಲೇಸ್ನಲ್ಲೇ ಇರಬೇಕು. ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ನಲ್ಲಿರೋದು ಸೆಕೆಂಡ್ ಪ್ಲೇಸ್ನಲ್ಲೇ ಇದೆ. ಸೊ ಇದಕ್ಕೆ ಸೆಕೆಂಡ್ ಪ್ಲೇಸೇ ಕೊಡಬೇಕು. ನೆಕ್ಸ್ಟ್ ಟಿ ಫಸ್ಟ್ ಪ್ಲೇಸ್ನಲ್ಲಿರೋದು ಥರ್ಡ್ ಪ್ಲೇಸಿಗೆ ಬಂದಿದೆ. ಸೊ ಇದಕ್ಕೆ ಥರ್ಡ್ ಪ್ಲೇಸ್. ನೆಕ್ಸ್ಟ್ ಇನ್ನೊಂದು ಟಿ ಲಾಸ್ಟ್ ಲೆಟರ್ 4th ಪ್ಲೇಸ್ ಬಂದಿದೆ. ಸೊ ಇದರದ್ದು 4th ಪ್ಲೇಸ್. ಫಸ್ಟ್ ಲೆಟರ್ ಥರ್ಡ್ ಪ್ಲೇಸಲ್ಲಿ ಹಾಕಬೇಕು, ಸೆಕೆಂಡ್ ಲೆಟರ್ ಸೆಕೆಂಡ್ ಪ್ಲೇಸ್ನಲ್ಲೇ ಇರಬೇಕು, ಥರ್ಡ್ ಲೆಟರ್ನ ಫಸ್ಟ್ ಪ್ಲೇಸಿಗೆ ತೊಗೊಂಬರಬೇಕು, 4th ಲೆಟರ್ನ 6th ಪ್ಲೇಸಿಗೆ ತೊಗೊಂಡು ಹೋಗಬೇಕು, 5th ಲೆಟರ್ನ 5th ಪ್ಲೇಸ್ನಲ್ಲೇ ಇರಬೇಕು, ಲಾಸ್ಟ್ 6th ಲೆಟರ್ನ 4th ಪ್ಲೇಸಲ್ಲಿ ತೊಗೊಂಡು ಹೋಗಬೇಕು. ಇದು ಕಂಡೀಷನ್. ಈ ಕಂಡೀಷನ್ನ ಯೂಸ್ ಮಾಡಿ ಇದನ್ನು ಕಂಡೀಷನ್ ಪ್ರಕಾರ ಕೋಡ್ ಮಾಡಬೇಕು. ಈಗ ಫಸ್ಟ್ ಲೆಟರ್ನ ಥರ್ಡ್ ಪ್ಲೇಸಿಗೆ ಕಳಿಸ್ಬೇಕು, ಪಿ. ಸೆಕೆಂಡ್ ಲೆಟರ್ ಸೆಕೆಂಡ್ ಪ್ಲೇಸ್ನಲ್ಲೇ ಇರಬೇಕು. ಸೊ ಥರ್ಡ್ ಲೆಟರ್ನ ಫಸ್ಟ್ ಪ್ಲೇಸಲ್ಲಿ ಕಳಿಸ್ಬೇಕು. ಸೊ ಇಲ್ಲಿ ಎ ಆಗುತ್ತೆ. ನೆಕ್ಸ್ಟ್ ಲೆಟರ್ 6th ಪ್ಲೇಸ್, ಇದು 6th ಪ್ಲೇಸಲ್ಲಿ ಹೋಗಬೇಕು. ನೆಕ್ಸ್ಟ್ ಲೆಟರ್ 5th ಪ್ಲೇಸ್ನಲ್ಲಿ ಬರಬೇಕು, ಎಲ್. ಲಾಸ್ಟ್ ಲೆಟರ್ 4th ಪ್ಲೇಸಿಗೆ ಬರಬೇಕು. ಸೊ 4th ಪ್ಲೇಸಿಗೆ ಬರಬೇಕು, ವೈ. ಸೊ ಇದು ನಮ್ಮದು ಕೋಡ್, AEPYLR. ಸೊ ಆಪ್ಷನ್ ನಂಬರ್ 3 ಕರೆಕ್ಟ್ ಆನ್ಸರ್.